ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ನಮ್ಮ ಸ್ವರೂಪದಲ್ಲಿ ನಾವು ಸ್ಥಿತರಾಗುವುದು ಹೇಗೆ. ಈ ವಿಷಯವಾಗಿ ಬಾಪೂಜಿಯವರು ಈ ರೀತಿ ವಿಸ್ತಾರವಾಗಿ ತಿಳಿಸುತ್ತಾರೆ. ಈಗ ನಡೆಯುತ್ತಿರುವ ಸಮಯದಲ್ಲಿ ಬೇಹದ್ನ ಆತ್ಮಗಳಿಗೆ ಆದಷ್ಟು ಬೇಗ ತಮ್ಮ ಸ್ವಸ್ವರೂಪದಲ್ಲಿ, ಅಂದರೆ ತಮ್ಮ ಮೂಲ ಸ್ವರೂಪದಲ್ಲಿ ನೆಲೆಯಾಗುವ ಸಮಯ ಬಂದಿದೆ. ಯಾರಿಗೆ ಬೇಹದ್ನ ಜ್ಞಾನ ತಿಳಿಯುತ್ತದೋ ಅವರು ಬೇಹದ್ನ ಆತ್ಮಗಳಾಗಿದ್ದಾರೆ. ಬೇಹದ್ನ ಆತ್ಮರಲ್ಲಿ ಕೂಡ ಅನೇಕ ಕ್ಯಾಟಗರಿಗಳಿವೆ. 108, 1008, 16,000, 9,00,000 ಹೀಗೆ ಅನೇಕ ಕ್ಯಾಟಗರಿಯ ಆತ್ಮರಿದ್ದಾರೆ. ನಮ್ಮನ್ನು ನಾವು ಒಂದು ಸಾಧಾರಣ ಆತ್ಮ ಎಂದು ತಿಳಿದುಕೊಳ್ಳದೆ, ನಾನು ಬೇಹದ್ನ ಆತ್ಮವಾಗಿದ್ದೇನೆ, ನಾನು ತುಂಬ ಪವರ್ಫುಲ್ ಆತ್ಮವಾಗಿದ್ದೇನೆ ಎಂಬ ನಮ್ಮ ಮೂಲ ಸ್ವರೂಪದಲ್ಲಿ ನಾವು ಸ್ಥಿರವಾಗಿ ಇರುವುದನ್ನು ಕಲಿಯಬೇಕು. ಅಂದರೆ ನಮ್ಮ ಮೂಲ ಸ್ವರೂಪವನ್ನು ಸದಾ ನೆನಪು ಮಾಡಿಕೊಳ್ಳುತ್ತಿರಬೇಕು. ನಮ್ಮ ಮೂಲ ಸ್ಥಿತಿಯನ್ನು ಮರೆಯದೆ ಸದಾ ನಮ್ಮ ಸೀಟ್ನಲ್ಲಿ ಸೆಟ್ ಆಗಿರಬೇಕು ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ನಮ್ಮ ಮೂಲ ಆತ್ಮನ ಸ್ವರೂಪವನ್ನು ಮರೆಯಲೇಬಾರದು. ನಮ್ಮ ಆತ್ಮನಲ್ಲಿ ಅಗಾಧ ಶಕ್ತಿ ಇದೆ. ಇದನ್ನು ಎಂದಿಗೂ ಮರೆಯಬಾರದು. ನಮ್ಮನ್ನು ನಾವು ಮೊದಲು ಗುರುತಿಸಿಕೊಳ್ಳುವುದನ್ನು ಕಲಿಯಬೇಕು. ಇದಕ್ಕೆ ಮೊದಲು ನಾವು ಜ್ಞಾನದ ಕಡೆ ಬರಬೇಕು. ಆತ್ಮಜ್ಞಾನ ತಿಳಿದಾಗಲೇ ನಮಗೆ ನಮ್ಮ ಸ್ವರೂಪದ ಪರಿಚಯ ತಿಳಿಯುತ್ತದೆ. ನಮ್ಮಲ್ಲಿ ಎಷ್ಟು ಬೇಹದ್ನ ಜ್ಞಾನ ಬರುತ್ತದೋ ಅಷ್ಟು ಬೇಹದ್ನ ಯೋಗ ಬರುತ್ತದೆ, ಅಷ್ಟು ಧ್ಯಾನದಲ್ಲಿ ಮನಸ್ಸು ಸ್ಥಿರವಾಗುತ್ತದೆ. ಜೀವನದಲ್ಲಿ 4 ಮುಖ್ಯ ವಿಷಯಗಳನ್ನು ಮರೆಯಬಾರದು. ಅದು ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆ. ಅಂದರೆ ಜ್ಞಾನವನ್ನು ಪಡೆಯುತ್ತಾ ಧ್ಯಾನ ಮಾಡುತ್ತಾ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಕೂಡ ನಿಭಾಯಿಸುತ್ತಾ ನಾನೊಂದು ಆತ್ಮ ಎಂಬ ನಮ್ಮ ಆತ್ಮನ ಮೂಲ ಸ್ವರೂಪದಲ್ಲಿ, ಅಂದರೆ ನಮ್ಮ ಆತ್ಮನ ಮೂಲ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ಹೇಗೆ ಒಬ್ಬ ರಾಜನಿಗೆ ನಾನು ಒಬ್ಬ ರಾಜ ಎಂಬುದು ಸದಾ ಮೈ ಮನವೆಲ್ಲ ತುಂಬಿರುತ್ತದೋ ಅಥವಾ ತಿಳಿದಿರುತ್ತದೋ, ಹಾಗೆಯೇ ನಾನು ಆತ್ಮ, ನಾನು ಬೇಹದ್ನ ಆತ್ಮ ಎಂಬ ಸ್ವಾಭಿಮಾನ ನಮಗೆ ಇರಬೇಕು. ಬೇಹದ್ನ ಆತ್ಮರು ತಮ್ಮ ಭೌತಿಕದ ಪರಿಚಯ ಸ್ಥಾನಮಾನಗಳಲ್ಲಿ ಬಿದ್ದು ಅಹಂಕಾರದಲ್ಲಿ ಬರುವುದೇ ಇಲ್ಲ. ನಮ್ಮ ಪ್ರತಿ ವಿಚಾರ ಸಂಕಲ್ಪಗಳು ಬೇಹದ್ನ ಸಂಕಲ್ಪಗಳಾಗಿರುತ್ತವೆ. ಏನೇ ಮಾಡಿದರೂ ಮಾತನಾಡಿದರೂ ಎಲ್ಲದರಲ್ಲಿಯೂ ಪರಂ ಶಾಂತಿ ತುಂಬಿರಬೇಕು. ಆದಷ್ಟು ನಾವು ಕರ್ಮಾತೀತ ಮತ್ತು ಭಾವಾತೀತರಾಗಬೇಕು. ವಾಣಿಯಿಂದ ದೂರವಾಗಬೇಕು. ಅಂದರೆ ಆಡಂಬರ, ಅಹಂಕಾರ, ಮಾತುಗಳು, ವಿಚಾರಗಳು, ಸಂಕಲ್ಪಗಳು ಈ ಎಲ್ಲದರಿಂದ ದೂರ ಉಳಿಯಬೇಕು. ಸಾಂಸಾರಿಕ ಭೌತಿಕ ಜಗತ್ತಿನ ಎಲ್ಲ ರೀತಿಯ ವಿಚಾರಗಳಿಂದ ದೂರ ಸರಿಯುತ್ತಾ ಬಹಳ ಅವಶ್ಯವಿದ್ದಾಗವಷ್ಟೇ ನಮ್ಮ ವಿಚಾರ, ನಮ್ಮ ಅಭಿಪ್ರಾಯಗಳನ್ನು ನೀಡಬೇಕು. ಅವಶ್ಯವಿದ್ದಷ್ಟೇ ಮಾತನಾಡಬೇಕು. ಉಳಿದ ಎಲ್ಲ ಪರಿಸ್ಥಿತಿಯಲ್ಲಿ ಆತ್ಮನ ಮೂಲ ಸ್ವರೂಪದಲ್ಲಿಯೇ ಇರುವುದನ್ನು ಅಭ್ಯಾಸ ಮಾಡಬೇಕು. ಬೇಹದ್ನ ಆತ್ಮಗಳು ಲೌಕಿಕದಿಂದ ಸದಾ ದೂರ ಉಳಿಯುತ್ತಾರೆ. ಅವರ ಮನಸ್ಸು ಸದಾ ಬೇಹದ್ನ ಅವಿನಾಶಿ ಪರಮಾತ್ಮನಲ್ಲೇ ಇರುತ್ತದೆ. ಈ ವ್ಯತ್ಯಾಸ, ಈ ಪರಿವರ್ತನೆ ಬೇಹದ್ನ ಆತ್ಮರೊಂದಿಗೆ ಇರುವಂತಹ ಸಾಮಾನ್ಯ ಆತ್ಮರಿಗೂ ಕೂಡ ಇವರ ಈ ವ್ಯತ್ಯಾಸ ಕಾಣುತ್ತಿರುತ್ತದೆ. ಇವರು ಮೊದಲಿನಂತೆ ಇಲ್ಲ ಎಂಬುದು ಜಗತ್ತಿಗೆ ಕಾಣುತ್ತದೆ. ಯಾರಿಗೆ ಕಾಣಲಿ ಬಿಡಲಿ, ಇದರ ಬಗ್ಗೆ ಬೇಹದ್ನ ಆತ್ಮರಿಗೆ ಯಾವ ಸಂಬಂಧವೇ ಇಲ್ಲ. ಬೇಹದ್ನ ಆತ್ಮರಿಗೆ ತಿಳಿದಿದೆ, ಈ ಜಗತ್ತು ಇನ್ನು ಹೆಚ್ಚು ನಡೆಯುವುದಿಲ್ಲ, ಪರಿವರ್ತನೆಯಾಗಲಿದೆ ಮತ್ತು ತಾನೂ ಕೂಡ ಬಹುಬೇಗ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು ಎಂದು ಬೇಹದ್ನ ಆತ್ಮರು ಸದಾ ಬೇಹದ್ನ ಜ್ಞಾನದಲ್ಲಿ ಮುಳುಗಿರುತ್ತಾರೆ. ಆತ್ಮವು ಸದಾ ಲೌಕಿಕದಿಂದ ಅಲೌಕಿಕದಲ್ಲಿ ಇರುವುದನ್ನು ಕಲಿಯಬೇಕು. ಬೇಹದ್ನ ಆತ್ಮರು
ತಮ್ಮ ಸಂಬಂಧಿಗಳು ಮತ್ತು ಮಿತ್ರರು ಇವರಿಗಾಗಿ ಮತ್ತು ಅವರನ್ನು ಮೆಚ್ಚಿಸಲಿಕ್ಕಾಗಿ ಅಥವಾ ಅವರು ಏನು ಅಂದುಕೊಂಡರು ಎಂಬ ಭಯ, ಮಾನ, ಅಪಮಾನ ಇತ್ಯಾದಿ ಲೌಕಿಕದ ಮಾಯೆಯ ಮಾತು, ಕತೆ ಇತ್ಯಾದಿಗಳಲ್ಲಿ ಇವರು ಬರುವುದೇ ಇಲ್ಲ. ಇದೆಲ್ಲದರಿಂದ ಬೇಹದ್ನ ಆತ್ಮರು ದೂರ ಸರಿಯುತ್ತಾ ಹೋಗುತ್ತಾರೆ. ದೂರ ಸರಿಯುತ್ತಾ ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳಬೇಕು. ಯಾರನ್ನು ಮೆಚ್ಚಿಸಲು ನಾವು ಇಲ್ಲಿ ಬಂದಿಲ್ಲ. ಆತ್ಮಜ್ಞಾನ ಪಡೆದು ಬೇಹದ್ನ ಆತ್ಮಜ್ಞಾನಿಗಳಾಗಿ ಬೇಹದ್ನ ಪರಮಾತ್ಮನ ಧ್ಯಾನ ಮಾಡುತ್ತಾ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಬೇಹದ್ನ ಅಂದರೆ ನಮ್ಮ ಮೂಲ ಸ್ಥಾನ ಪರಂಧಾಮದ ಮಾರ್ಗವನ್ನು ತಿಳಿದು ಅಲ್ಲಿಗೆ ಹೋಗಿ ಸೇರಬೇಕು. ಈ ಗುರಿ ಸದಾ ಬೇಹದ್ನ ಆತ್ಮರಲ್ಲಿ ಇರುತ್ತದೆ. ಬೇಹದ್ನ ವಿಶ್ವ ಪರಿವರ್ತನೆಗಾಗಿ ಬೇಹದ್ನ ಜ್ಞಾನಿ ಆತ್ಮರಾಗುವಂತಹ ಸಮಯವಿದು. ಇದನ್ನು ಆತ್ಮರು ಅಂದರೆ ಬೇಹದ್ನ ಆತ್ಮರು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಬೇಹದ್ನ ಆತ್ಮ, ಎಲ್ಲರಿಗೂ ಪರಂಶಾಂತಿಯನ್ನು ನೀಡುವುದು ನನ್ನ ಕರ್ತವ್ಯ, ಎಲ್ಲರಿಗೂ ಆನಂದವನ್ನೇ ಕೊಡಬೇಕು, ಯಾರಿಗೂ ಸಂಕಲ್ಪದಲ್ಲೂ ವಿಚಾರದಲ್ಲೂ ಕೂಡ ಕೆಟ್ಟದ್ದನ್ನು ನೆನೆಸಬಾರದು, ನೆಗೆಟಿವನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಬೇಕು ಎಂಬುದು ಬೇಹದ್ನ ಆತ್ಮಗಳ ಕರ್ತವ್ಯವಾಗಿದೆ. ಪರಂಶಾಂತಿಯ ವಾತಾವರಣವನ್ನು ಮೊದಲು ಮನೆಯಲ್ಲಿ ಸೃಷ್ಟಿ ಮಾಡಬೇಕು. ಪರಂಶಾಂತಿ ತುಂಬುವಂತೆ ಒಳ್ಳೆಯ ವಿಚಾರ ಸಂಕಲ್ಪಗಳನ್ನು ಮಾಡುತ್ತಿದ್ದರೆ ಮನೆಯಲ್ಲಿ ಪರಂಶಾಂತಿಯ ವೈಬ್ರೇಷನ್ ಹರಡುತ್ತದೆ. ಹೊರಗಿನ ಜಗತ್ತಿಗೂ ಕೂಡ ಪರಂಶಾಂತಿಯನ್ನು ಬಯಸಬೇಕು. ಬೇಹದ್ನ ಆತ್ಮರು ಸದಾ ತಮ್ಮ ಈ ಕರ್ತವ್ಯವನ್ನು ಮಾಡುತ್ತಿರುತ್ತಾರೆ. ಇದರಿಂದ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ. ಆದರೆ ನಾವು ಯಾವ ಮಿತ್ರರನ್ನೂ ಹೆಚ್ಚು ಹಚ್ಚಿಕೊಳ್ಳಬಾರದು. ಇದೆಲ್ಲದರಿಂದ ದೂರವಾಗಿ ಆತ್ಮನಲ್ಲಿ ನೆಲೆಯಾಗುವುದು ನಮ್ಮ ಸ್ವಭಾವವಾಗಬೇಕು. ನಾನು ನನ್ನ ಪರಮಾತ್ಮನ ಮಧ್ಯೆ ಯಾರಿಗೂ ಪ್ರವೇಶವಿಲ್ಲ. ಬೇಹದ್ನ ಆತ್ಮಗಳು ಸದಾ ಪರಂಶಾಂತಿಯಲ್ಲಿರುತ್ತಾರೆ, ಸದಾ ಪರಂಶಾಂತಿಯನ್ನೇ ಬಯಸುತ್ತಾರೆ ಮತ್ತು ಎಲ್ಲರಿಗೂ ಪರಂಶಾಂತಿಯನ್ನೇ ನೀಡುತ್ತಾರೆ. ಪರಂಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.